ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಆರಾಮದ್ರಿ ನೋಡ್ರಿ. ಬನ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ರಿ, ನಮ್ಮದು ಬೆಳಗ್ಗಿನ ರೂಟೀನ್ ಸ್ಟಾರ್ಟ್ ಆಗೈತಿ. ಅಂಗಡಿನೂ ಸ್ಟಾರ್ಟ್ ಆಗೈತಿ. ಒಂದು ಸ್ವಲ್ಪ ಪಡ್ಡು ಹಾಕಿ ಇಟ್ಟಿವ್ರಿ. ಈಗ ಈ ಕಡೆ ಚಟ್ನಿ ರೆಡಿ ಆಗೈತಿ. ಇದಕ್ಕೆ ಕೊತ್ತಂಬರಿ ಹಾಕ್ಬೇಕಾಗಿತ್ರಿ. ಕೊತ್ತಂಬರಿ ಖಾಲಿ ಆಗೈತಿ. ಆಗೈತೀನಿ. ಇಲ್ಲಿ ನೋಡ್ರಿ, ನಮ್ಮ ಮಮ್ಮಿಯರು ಚೀಟು ಕಟ್ಟಿದ್ರು ಪಡ್ಡು ಕಟ್ಕೊಡಕ್ಕೆ. ಇಷ್ಟು ಹಿಟ್ಟು ಕಲ್ಸಂದೀವ್ರಿ. ಹಾಕಿ ಒಂದಿಷ್ಟು ಇಲ್ಲೇ ಚಹಾ ಆಯ್ತು ನೋಡ್ರಿ. ಕಡೆ ಕಾಫಿ. ನಮ್ಮ ತಂಗಿ ಇವತ್ತು ಶುಕ್ರವಾರ ಅಲ್ರಿ, ಮನೆಯೆಲ್ಲ ತೊಳೆದು ಎಲ್ಲ ಇದು ಮಾಡೈತ್ರಿ. ಈಗ ಈ ಕಡೆ ಪೂಜೆ ಮಾಡಾಕ್ತಾಳ್ರಿ ನಮ್ಮ ತಂಗಿ. ಹೊರಗೆ ನೀರು ತುಂಬ್ಕೊಂಬರಕ್ಕೆ ಹೋಗ್ಯಾಳ ನೋಡ್ರಿ. ಮನೆಯೆಲ್ಲ ಗುಡಿಸಿ ತೊಳೆದೈತ್ರಿ. ಇಲ್ಲ ಅದು ತಂಗಿ ಅದು ತಿಕ್ಕತ್ತಾಳ್ರಿ. ಚಸ್ಮಾ ಹಾಕ್ಯಂದು ಇದು ಒಲಿ ಹಚ್ಚಾಕತ್ತಾನ್ರಿ ನಮ್ಮ ಸಿದ್ದು. ಹತ್ತೇನ ಇರಗೋಣ. ನಮ್ಮ ಅಪ್ಪಾಜಿಯರು ಹೆಂಗೆ ಹಚ್ತಾರ ಹಂಗತಾರ ಹಚ್ಚಕ್ಕೆ ಹೋಗ್ಯನ್ರಿ. ನೀರು ಕಾಯ್ಸೇನ್ರಿ ಸ್ವಲ್ಪ ಕದಾವ್ರಿ ನೀರು. ನಮ್ಮ ತಂಗಿದಷ್ಟ ಜಳಕ ಆಗೈತಿ. ನೀವು ನಮ್ದು ಯಾರ್ದು ಜಳಕ ಆಗಿರಲಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಮಾಡಬೇಕಾಗಿತ್ತು. ಮತ್ತು ಅಲ್ಲಿ ಆಗ್ಬಿಟ್ಟೈತಿ. ನೋಡ್ರಿ ಆಟ ಆಡ್ತಾರ ನೋಡ್ರಿ. ಮುಸುಗ ಹಾಕ್ಯಾರ್ರಿ. ಅಲ್ಲೇ ಆಟ ಆಡಕ್ತಾವ್ರಿ. ಬೆಳಗ್ಗಿನ ಕುಕ್ಕುರಿ ತಿನ್ನಾಕ್ತಾವ್ರಿ. ನಮ್ಮ ಅಪ್ಪಾಜಿಯರಿಗೆ ಫೋನ್ ಹಚ್ಚಿದ್ರಿ ನಮ್ಮ ಮಮ್ಮಿ. ನಮ್ಮ ಅಪ್ಪಾಜಿಯರು ಇನ್ನೂ ಬರವಲ್ರಿ. ಹೋದರೆ ನಾವು ಫೋನ್ ಹಚ್ಚಿದ್ರಿ. ನಮ್ಮ ಅಪ್ಪಾಜಿಯರಿಗೆ ಇನ್ನೂ ಬರವಲ್ರಿ. ಬೆಳಗ್ಗೆ ಒಂದು ಟೈಮ್ ಕೆಲ್ಸಕ್ಕೆ ಹೋಗ್ತಾರಲ್ರಿ, ಆವಾಗ ಹೋಗ್ಯಾರ್ರಿ. ಇನ್ನಾದ್ರೂ ಬರವಲ್ರಿ. ನೋಡ್ರಿ ಈಗ ಇಲ್ಲಿ ನೋಡ್ರಿ, ದೇವರು ನಮ್ಮ ಮನೆ ಮುಂದೆ ಸವಾರಿಗೆ ಬಂದವು. ಇದು ವಿಡಿಯೋ ಬರೋದು ಒಂದು ಸ್ವಲ್ಪ ಲೇಟ್ ಆತ್ರಿ. ಇದು ಬೆಳಗ್ಗೆ ಮುಂಜಾನೆ ನೋಡ್ರಿ, ನಮ್ಮ ಮನೆ ಮುಂದೆ ಬಂದವು ದೇವರು. ನನಗಂತೂ ಭಾಳ ಖುಷಿ ಆತ್ರಿ. ಎಷ್ಟು ಚಂದ ದೇವ್ರಿಗೆ ಅಲಂಕಾರ ಮಾಡಿದ್ರು. ಭಾಳ ಖುಷಿ ಆತ್ರಿ ನನಗಂತೂ. ದೇವ್ರಿನ ಆಶೀರ್ವಾದ ಎಲ್ಲ ನಿಮ್ಮ ಮ್ಯಾಗ, ನಮ್ಮ ಮ್ಯಾಗ, ಎಲ್ಲರ ಮ್ಯಾಗೂ ಇರಲಿ. ಇಲ್ಲಿ ನಮ್ಮ ಮನ್ಯಾಗ ಒಂದು ಮಸೂತಿ ಐತ್ರಿ. ಅಲ್ಲಿ ಇಬ್ಬರು ಕುಂದಿರ್ತಾರೆ ದೇವರು. 2 ದೇವ್ರು ಕುಂದಿರ್ತಾವ್ರಿ ಇಲ್ಲಿ. ನಾವು ನಮ್ಮೂರ ಕಡೆ ಎಲ್ಲ ಅಲೆಬ್ಬ ಅಂತೀವ್ರಿ ನಾವು. ನಂದು ವಾಯ್ಸು ಸ್ವಲ್ಪ ಇದೈತ್ರಿ, ಯಾಕಂತಂದ್ರೆ ನೆಗಡಿ ಆಗ್ಬಿಟ್ಟೈತ್ರಿ ನನಗೆ. ನೋಡ್ರಿ ಇಷ್ಟು ಚಂದ ಅಲಂಕಾರ ಮಾಡ್ಯಾರ್ರಿ ದೇವ್ರನ್ನ. ಇವತ್ತು ಶುಕ್ರವಾರ ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ನೋಡ್ರಿ. ಈ ಕಡೆ ಪಡ್ಡು ಮತ್ತು ಚಟ್ನಿ ಎಲ್ಲ ರೆಡಿ ಆಗಿದ್ದು ನೋಡ್ರಿ. ಹೋಟ್ಲಕ್ಕೆ ಮನೆ ಎಲ್ಲ ಒರೆಸೈತಿ. ಪೂಜೆ ಎಲ್ಲ ಆಗೈತ್ರಿ. ಈಗ ನಾನು ಹೋಗ್ಬೇಕಿದ ಸ್ನಾನ ಆಗೈತ್ರಿ. ಇನ್ನೂ ಯಾರು ಸ್ನಾನ ಮಾಡಿಲ್ಲ. ಈಗ ನಮ್ಮ ಅಪ್ಪಾಜಿಯರು ಅಕ್ಕಿ ಗೊಜ್ಜಿ ತರಕ್ಕೆ ಹೋಗ್ತಾರೆ ದೊಡ್ಡಳಕ್ಕೆ. ಇನ್ನು ನಮ್ಮ ಅಕ್ಕ ಇವತ್ತು ಕಾಲೇಜಿಗೆ ಹೋಗ್ತಾಳೆ ಇಲ್ಲ ಗೊತ್ತಿದ್ರಿ, ನೋಡಬೇಕು. ಇನ್ನು ಯಾರ್ದು ಸ್ನಾನ ಆಗಿಲ್ಲ. ಇವಾಗ ಯಾರು ಮಾಡ್ತಾರೆ ಏನೋ ಗೊತ್ತಿದ್ರಿ. ಈಗ ನೋಡ್ರಿ ಸಾಯಂಕಾಲ ಆಗೈತಿ. ಇವತ್ತು ಶುಕ್ರವಾರ. ನಮ್ಮ ತಂಗಿ ದೇವ್ರ ದೀಪ ಅದೆಲ್ಲ ಹಚ್ಚಾಳ. ಇಲ್ಲದವ್ರಿ ನೋಡ್ರಿ, ದೇವ್ರ ಮುಂದೆ ದೀಪ ಅದೆಲ್ಲ ಹಚ್ಚಾಳ. ಇಲ್ಲೇ ನಮ್ಮ ಸಿದ್ದು ಸಕ್ಕರೆ ಹೊಸ್ಕೊಂಬಂದನ್ರಿ. ಎಲ್ಲರೂ ಸಕ್ಕರೆ ಕೊಟ್ಟಾನ್ರಿ ನಮ್ಗಷ್ಟ್ರಿಗೇನು. ಈಗ ಅಲ್ಲಿ
ದೇವರು ಇದ್ದವ್ರಿ ಅಲ್ಲಿ ಅದಕ್ಕೆ ಅಲ್ಲಿ ದೇವ್ರು ಎಲ್ಲೆಲ್ಲಕ್ಕೋ ಅವ್ರಿಂದ ಹೋಗ್ಯಾನ್ರಿ. ರಾತ್ರಿ ಊಟಕ್ಕೆ ಇನ್ನೂ ಏನು ಮಾಡಿಲ್ಲ. ನಮ್ಮ ಮಮ್ಮಿ ಕೇಳಬೇಕು ಏನು ಮಾಡ್ತಾರಂತ ನೋಡ್ಬೇಕು. ಮತ್ತು ಈ ಕಡೆ ಹಿಟ್ಟು ಹಾಕಿಟ್ಟೈತೆ ನೋಡ್ರಿ. ತೆಗಿಲಿದ್ರಿ ಅದು ಆ ಕಡೆ ತೋರಿಸ್ತೀವಿ. ಇಷ್ಟ ಆಗ್ಯದ ನೋಡ್ರಿ ಹಿಟ್ಟು. ಇದ್ರಾಗ ಇಷ್ಟ ಐತ್ರಿ. ಇದು ಮತ್ತೆ ಉಬ್ಬುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಹೋಗ್ತೀವಿ. ಮತ್ತು ಇದ್ರೊಳಗೆ ಇಷ್ಟ ಐತೆ ನೋಡ್ರಿ ಹಿಟ್ಟು. ಇದನ್ನ ಉಬ್ಬಾಕ್ರಿ, ಉಬ್ಬಿ ಎಲ್ಲ ಇದಾಗುತ್ತೆ ರೀ. ಅದಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಟಿವಿ. ಸಾಯಂಕಾಲ ಅಷ್ಟು ಕೆಲಸ ಆಗೈತಿ. ಪಾತ್ರೆ ತೊಳೆದು ಕಸ ಎಲ್ಲ ಗುಡಿಸಿವಿ. ದೇವತ ಹೊಂಟ್ರಿ. ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಕೆಲಸ ಮಾಡ್ಕೊಂಡಿವಿ. ದೇವರು ಒಳಗೆ ನೋಡ್ರಿ. ನಾನು ನಮ್ಮ ತಂಗಿ ಮುಖ ತಕ್ಕೊಂಡು ಎಲ್ಲ ರೆಡಿ ಆಗ್ಯಾವ್ರಿ. ನಮ್ಮ ಸಿದ್ಧ ಆಗಲ್ಲೇ ಹೋಗ್ಯಾನ್ರಿ. ದೇವರು ಒಳಗೆ ಹೋಗ್ತಾವಲ್ರಿ. ಅದಕ್ಕೆ ನಾವು ನೋಡೋಕೆ ಹೋಗ್ಬೇಕಂತ ರೆಡಿ ಆಗ್ಯಾನ ನೋಡ್ರಿ. ನಮ್ಮ ಅಪ್ಪಾಜಿಯರು ಇವತ್ತು ಜಲ್ದಿ ಬಂದಾರಿ. ದೇವ್ರ ಒಳಗೆ ಹೋಗ್ಕೊಂಡ್ರಿ ನೋಡೋಕೆ ಜಲ್ದಿ ಬಂದಾರಿ ನೋಡ್ರಿ. ಕಸ ಎಲ್ಲ ಗುಡ್ಸೈತಿ. ಹೊರಗೆ ಈ ಥರ ಐತೆ ನೋಡ್ರಿ ವಾತಾವರಣ. ದೇವ್ರ ಒಳಗೆ ಹೋಗೋದು ನೋಡೋಕೆ ಎಲ್ಲ ಜನಗಳು ನಿಂತಾರ್ರಿ. ನಾವು ಹೋಗ್ಬೇಕೀಗ. ದೇವ್ರ ಒಳಗೆ ಹೋಗೋದು ನೋಡೋಕೆ ನಾವು ಹೋಗ್ತೀವಿ. ಅದರ ವೀಡಿಯೋ ಮಾಡ್ತೀವಿ. ನೀವು ಕರ್ಕೊಂಡು ಹೋಗ್ತೀವಿ ನಾವು. ಮತ್ತು ನಾವು ನಿಮಗೆ ಆಮೇಲೆ ಸಿಗ್ತೀವಿ. ಇಲ್ಲಿ ಯಾಕೆ ವಾಯ್ಸವ್ರು ಕೊಡಕತ್ತೀನಪ್ಪ ಅಂತಂದ್ರೆ ಅದು ಇದು ರೀ ಮ್ಯೂಸಿಕ್ ಇತ್ತು ರೀ. ಅದು ಯಾಕಂತಂದ್ರೆ ಸೆನ್ನೆದರವರು ಬಂದಿರ್ತಾರಲ್ರಿ ದೇವರಿಂದ, ಅವರು ಊದೋದು ಬಾರಿಸೋದು ಅದೆಲ್ಲ ಮಾಡಕತ್ತಿದ್ರು. ಮತ್ತೆ ಯಾಕೆ ಬೇಕ್ರಿ, ಅದಕ್ಕೆ ನಮಗೂ ಸೇರ್ದಾನ ಆಗಿರ್ಬೇಕಲ್ಲ. ಅದಕ್ಕೆ ಅದನ್ನು ಫುಲ್ಲು ತೆಗ್ದೀನಿ ರೀ. ಮ್ಯೂಸಿಕ್ ತೆಗೆದು ಸುಮ್ಮನೆ ಸ್ವಲ್ಪ ಲೈಟಾಗಿ ಇಟ್ಟೀನಿ ರೀ. ಇಟ್ಟು ವಾಯ್ಸ್ ಹೊರ್ಕೊಡಕತ್ತೀನಿ ನೋಡ್ರಿ. ನಿಜ ರೀ ಫ್ರೆಂಡ್ಸ, ನನಗಂತೂ ಭಾಳ ಖುಷಿ ಆಗಕತ್ತೈತ್ರಿ. ನಿಮ್ಮೆಲ್ಲರ ಸಪೋರ್ಟ್ ನೋಡಿ ಭಾಳ ಸಪೋರ್ಟ್ ಮಾಡಕತ್ತೀರಿ. ಹಿಂಗೆ ನನಗೆ ಸಪೋರ್ಟ್ ಮಾಡಿರಿ. ಏನೋ ಒಂದು ನನ್ನ ಬಡತನದ್ದು ಕಷ್ಟ ಎಲ್ಲ ನೀಗಿಸೋಂಥ ಪ್ರಯತ್ನ ನಿಮ್ಮ ಕೈಯಾಗೈತೆ ನೋಡ್ರಿ. ಅದನ್ನು ನೀವು ಆ ಪ್ರಯತ್ನ ನೀಗಿಸ್ತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ರಿ ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟ್ ಇತ್ತಂದ್ರೆ ಆದಷ್ಟು ಜಲ್ದಿ ನಮ್ಮ ಎಲ್ಲ ಕನಸು ನನಸಾಗತ್ತೆ ರೀ. ನಮಗಂತೂ ನೋಡ್ರಿ, ನಿಮಗೆಲ್ಲ ಗೊತ್ತಿದ್ದೈತಿ ನಮ್ಮ ಮನೆ ಪರಿಸ್ಥಿತಿ ಏನು ಅಂತ. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೀವಿ ರೀ ನಾವು. ಅದಕ್ಕೆ ಸಾಕಷ್ಟು ಕಮೆಂಟು ಬಂದವ್ರಿ. ಅವು ಯಾವ ಕಮೆಂಟು ಏನು, ಅವ್ರು ಯಾವ ಥರ ಕಮೆಂಟ್ ಮಾಡ್ಯಾರ ಅದನ್ನೆಲ್ಲ ಹೇಳ್ತೀನಿ ರೀ ನಿಮಗೆ. ನನಗೆ ಟೈಮ್ ಬೇಕಾಗೈತಿ. ಯಾಕಂತಂದ್ರೆ ನನಗೊಂದು ಸ್ವಲ್ಪ ಆರಾಮಿಲ್ಲರಿ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ನಾನು. ದಯವಿಟ್ಟು ಕೈ ಮುಗಿದು ಬೇಡ್ಕೊಂತೀನಿ ರೀ ಫ್ರೆಂಡ್ಸ, ನಮ್ಗೆ ಸಪೋರ್ಟ್ ಮಾಡಿರಿ. ಇಲ್ಲಿ ಹೇಳಿಕೆ ಹೇಳಕತ್ಯಾರ ನೋಡ್ರಿ. ಇಲ್ಲಿ ದೇವ್ರನ್ನ ನೋಡೋಕೆ 2 ಕಣ್ಣು ಸಾಲಲ್ಲ ನೋಡ್ರಿ. ಅಷ್ಟು ಚಂದ ರೀ ನಿಜ. ನನಗಂತೂ ಭಾಳ ಖುಷಿ ಆತ್ರಿ. ಭಾಳ ಚಂದ ಆಚರಣೆ ಆತ್ರಿ ನಮ್ಮೂರಾಗೆ ವರ್ಷ ಹಬ್ಬ. ಪ್ರತಿ ವರ್ಷ ಹಂಗಾಗತ್ತೆ ರೀ. ಇಲ್ಲಿ ಕುಷ್ಟಿಯಾಗಂತರೂ ಒಬ್ಬೊಬ್ಬ ದೇವ್ರ ಅದಾವ್ರಿ. ನಿಜ ಹೇಳ್ತೀನಿ ರೀ ನಾನು. ಅಷ್ಟು ಚಂದ 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 ದೇವ್ರು ಅದಾವ ನೋಡ್ರಿ. ಇಲ್ಲೇ ಎಷ್ಟು ಚಂದ ರೀ. ಬಿಟ್ಟು ಮನೆಗೆ ಬರೋಕೆ ಮನಸ್ಸೇ ಇಲ್ಲ, ಅಷ್ಟು ಚಂದ ದೇವರು.
ನೋಡ್ರಿ ಈಗ ಸಾಯಂಕಾಲ ಆಗೈತಿ. ಈಗ ದೇವ್ರ ಮೇಲೆ ನೋಡಿ ಬಂದಿ ನೋಡ್ರಿ, ಅದ್ರದ್ದು ವ್ಲಾಗ್ ಮಾಡೀವಿ. ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ. ಈಗ ರಾತ್ರಿ ಊಟಕ್ಕೆ ನಮ್ಮ ಅಕ್ಕ ಅಡುಗೆ ಮಾಡಕ್ಕಂತಾಳ. ಏನು ಮಾಡಕ್ಕಂತಾಳ ಅಂತ ತೋರಿಸ್ತೀವಿ ಬರ್ರಿ. ಇಲ್ಲದಾಳ ನೋಡ್ರಿ ನಮ್ಮ ಅಕ್ಕ. ಇಲ್ಲಿ ಏನು ಕುದಿಯಕಿಟ್ಟಿ? ಇಲ್ಲಿ ಹೆಸರು ಕಾಳು ಕುದಿಯಕಿಟ್ಟಾಳ ನೋಡ್ರಿ. ಇಷ್ಟು ಕುದ್ದವ್ರಿ ಸಾಕಂತ. ಸಾಕನ ಈ ಕಡೆ ಅಡ್ಗೆ ಮಾಡಕ್ಕೆ ರೆಡಿ ಮಾಡ್ಕೊಳಕ್ ಹೊಂಟಾಳ ನೋಡ್ರಿ. ಇಲ್ಲಿ ಟೊಮೆಟೊ ಹಣ್ಣು ಮತ್ತು ಬೆಳ್ಳುಳ್ಳಿ ಎಲ್ಲ ಸುಲಿದಿಟ್ಟಿವಿ. ಟೊಮೆಟೊ ಸಾರು, ಅನ್ನ, ರೈಸ್ ರೆಡಿ ಆಗೈತೆ ಬರ್ರಿ. ಸರಿ. ಆಹಾ, ರೈಸ್ ರೆಡಿ ಆಗೈತೆ ನೋಡ್ರಿ. ಈಗ ಇದನ್ನ ಬಸಿತಾಳ ನೋಡ್ರಿ. ಆಗಲ್ಲ ಹೇಳಿದ್ನಿಲ್ಲ ಹಿಂಗೆ, ಆಗಲ್ಲ. ಈಗ ಅಡುಗೆ ಎಲ್ಲ ಮಾಡ್ತೀವಿ. ಟೊಮೆಟೊ ಸಾರು, ಅನ್ನ, ಹೆಸರು ಕಾಳು ಪಲ್ಯ. ದೇವ್ರ ಒಳಗೆ ಹೋದ್ರಿ. ಈಗ ದೇವ್ರ ಒಳಗೆ ಹೋದ ನೋಡ್ರಿ. ಈಗ ಆಗಲ್ಲೇ ಹೋಗ್ಯವ ನೋಡ್ರಿ. ನಾನು ಸಿದ್ದು ಬಂದು ನೋಡ್ರಿ. ಬಾರಪ್ಪ. ರೊಟ್ಟಿ ರೊಟ್ಟಿ, ಕಾಳು ಪಲ್ಯ, ಅನ್ನ, ಮತ್ತೆ ಮೊಸರು, ಮತ್ತೆ ಕಡ್ಲಿ ಪುಡಿ, ಚಟ್ನಿ, ತುಪ್ಪ ಎಲ್ಲ ಕೆಂಪಂಗಿ ಐತಿನ ಸುರು ಮಾಡಕ್ತಾನ್ರಿ. ಹೌದು ನೋಡ, ದೇವ್ರನ್ನ ಕಳಿಸಿ ಬಂದೆ ಅಪ್ಪ. ಮುಟ್ಬೇಡ, ಹೋಗ. ಎಲ್ಲರಿಗೂ ಬಾಯ್, ಆಮೇಲೆ ಸಿಗ್ತೀವ್ರಿ. ಈಗ ಬರೀ ರಾತ್ರಿ ಊಟಕ್ಕೆ ಏನು ರೆಡಿ ಮಾಡೈತಂತ ತೋರಿಸ್ತೀನಿ ನೋಡ್ರಿ. ಈ ಕಡೆ ನಿನ್ನೆ ಮಾಡಿದ್ದು ರೊಟ್ಟಿ ಇದ್ದಿರಿ ಒಂದಿಷ್ಟು, ಅವನ್ನ ಈ ಥರ ಅವಕ್ಕೆ ನೋಡ್ರಿ. ಇಲ್ಲೇ ಮೊಸರು ಐತಿ, ಮತ್ತು ಸಾಂಬಾರು ಸುಡೋದ್ರಿ. ಟೊಮಾಟೆ ಸಾಂಬಾರು ರೆಡಿ ಆಗಿತ್ತು ನೋಡ್ರಿ. ಮತ್ತು ಇಲ್ಲೇ ಒಳಗಡೆ ಹೆಚ್ಚಿನ್ರಿ ಒಂದಿಷ್ಟು ತಿನ್ನಕ್ಕೆ. ಪಲ್ಯನ ರೆಡಿ ಆಗಿತ್ತು ನೋಡ್ರಿ, ಹೆಸರು ಕಾಳು ಪಲ್ಯ. ಒಂದು ಸ್ವಲ್ಪ ಭಾಳ ಕುದ್ದ ಅನ್ಸುತ್ತೆ ರೀ ಹೆಸರು ಕಾಳು. ನೋಡೋಣ, ಸುಡಾಗತ್ತೈತ್ರಿ ಪಲ್ಯನ. ಅನ್ನನ ರೆಡಿ ಆಗಿತ್ತು ನೋಡ್ರಿ. ಇದು ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಮತ್ತು ಉಳ್ಳಾಗಡ್ಡಿ, ಮೊಸರು ಇಷ್ಟು ರೆಡಿ ಆಗೈತೆ ನೋಡ್ರಿ ರಾತ್ರಿ ಊಟಕ್ಕೆ. ನಮ್ಮ ಅಪ್ಪಾಜಿಯರ್ಗಳನ್ನ ಬಂದಾರಲ್ರಿ, ಇದು ಏನೋ ತರಕ್ಕೆ ಹೋಗ್ಯಾರ, ಹೊರಗಡೆ ಹೋಗ್ಯಾರ. ಈಗ ಅವ್ರು ಬಂದಮೇಲೆ ಊಟ ಮಾಡೋದ್ರಿ. ಇಷ್ಟೆಲ್ಲ ಅಡುಗೆ ರೆಡಿ ಆಗೈತಿ. ನಮ್ಮ ಮನೆಗೆ ಊಟ ಮಾಡೋಕೆ ಎಲ್ಲರೂ ಬರ್ರಿ. ರಾತ್ರಿ ಊಟಕ್ಕೆ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಐತಿ. ಊಟ ಮಾಡೋಕೆ ಬರ್ರಿ ನಮ್ಮ ಮನೆಗೆ. ಈಗ ನೋಡ್ರಿ ಎಲ್ಲರದ್ದು ರಾತ್ರಿ ಊಟ ಆಗೈತಿ. ಎಲ್ಲರೂ ಮುಕ್ಕೊಂಡಾರಿ. ಮತ್ತು ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ಬಾಯ್, ಎಲ್ಲರಿಗೂ ಗುಡ್ ನೈಟ್.